ವೃಷಭ ರಾಶಿಯವರಿಗೆ ಶನೈಶ್ಚರ ನಿಮ್ಮ ಪಾಲಿಗೆ ನಿಜವಾಗಿ ಬೆಲ್ಲವನ್ನು ತಂದುಕೊಡ್ತಕ್ಕಂಥವನು. ನಿಮ್ಮ ರಾಶಿಗೆ ಕರ್ಮಾಧಿಪತಿ ಭಾಗ್ಯಾಧಿಪತಿ ಆಗಿರ್ತಕ್ಕಂಥ ಶನೈಶ್ಚರ ಈಗ ಲಾಭಕ್ಕೆ ಬಂದುಬಿಟ್ಟಿದ್ದಾನೆ. ಅವನಿಂದಾಗಿ ನೀವು ಬಹಳ ವಿಶೇಷವಾದ ಫಲ ಕಾಣ್ತೀರ. ಶಾಸ್ತ್ರವೇ ಹೇಳುತ್ತೆ, ಬಹ್ವಾಯು ಸ್ಥಿರಾಯ ಸಂಪದ ಶೂರೋ ವೀರೋ ವಿರೋಗಿ ಅಂತ ಹೇಳುತ್ತೆ. ಹೀಗಾಗಿ ರೋಗದಿಂದ ಮುಕ್ತರಾಗ್ಬಿಡ್ತೀರಾ. ಬಹ್ವಾಯು ನಿಮ್ಮ ಏನು ದೇಹದ ಶಕ್ತಿ ಸತ್ವ ಅದು ಹೆಚ್ಚುತ್ತೆ, ಆಯುಷ್ಯ ವೃದ್ಧಿಯಾಗುತ್ತೆ. ಅಂದರೆ ಯಾವುದೇ ರೋಗಗಳಿಲ್ಲದೇ ಇದ್ದರೆ ಅದೇ ನಮ್ಮ ಆಯುಷ್ಯನ ವೃದ್ಧಿ ಅಂತ. ಅಂಥದ್ದೊಂದು ಶುಭ ಫಲವನ್ನು ತರ್ತಾ ಇದೆ. ಮತ್ತು ಸ್ಥಿರ ಸಂಪತ್ತು ಹೆಚ್ಚಾಗುತ್ತೆ. ನೀವು ಸೈಟು ಮನೆ ಖರೀದಿ ಇತ್ಯಾದಿಗಳನ್ನು ಹೆಚ್ಚಿಸ್ಕೊಳ್ತಕ್ಕಂಥದ್ದು, ಶೇರ್ಸು ಇತ್ಯಾದಿಗಳಲ್ಲಿ ಹೆಚ್ಚಿನ ಲಾಭ ಗಳಿಕೆ ಮಾಡ್ಕೊಳ್ತಕ್ಕಂಥದ್ದು, ಈ ಥರದ ಒಂದು ವಹಿವಾಟು ತುಂಬ ಚೆನ್ನಾಗಿರ್ತದೆ. ಅದರಿಂದ ಹೆಚ್ಚಿನ ಲಾಭ ಗಳಿಸ್ತೀರಾ ಅನ್ನೋದನ್ನು ಸೂಚಿಸ್ತಾ ಇದೆ. ಈ ವರ್ಷ ವೃಷಭ ರಾಶಿಯವರಿಗೆ ಅತ್ಯುತ್ಕೃಷ್ಟವಾದ ಫಲ ಅಂತ ಹೇಳಬಹುದು. ವಿಶ್ವಾವಸು ಸಂವತ್ಸರ ಅಂತಂದರೆ ಸಂಪತ್ತಿನ ಸಂವತ್ಸರ ಅಂತ. ಆ ಮಟ್ಟಿಗೆ ಈ ವರ್ಷ ನಿಜವಾಗಿಯೂ ನಿಮಗೆ ಸಂಪತ್ತಿನ ಸಂವತ್ಸರವೇ ಆಗಿರುತ್ತದೆ. ಮತ್ತು ಅಷ್ಟೇ ಅಲ್ಲ, ಗುರುವಿನ ಬದಲಾವಣೆಯನ್ನು ಗಮನಿಸಿದರೆ ಮೇ 14ರ ನಂತರದಲ್ಲಿ ಗುರು ಧನಸ್ಥಾನಕ್ಕೆ ಬರ್ತಾನಲ್ಲ, ಹೀಗಾಗಿ ಲಾಭಾಧಿಪತಿ ಧನಸ್ಥಾನಕ್ಕೆ ಬಂದರೆ ಧನಲಾಭವು ದಿನೇ ದಿನೇ ಅಂತಲ್ವ. ಹೀಗಾಗಿ ಪ್ರತಿ ದಿವಸ ಯಾವುದೋ ಒಂದು ವಹಿವಾಟು ಮಾಡದೆ ಬಂತು ದುಡ್ಡು ಅಂತ. ಮತ್ತು ನಿಮ್ಮ ಮನೆಗಳಲ್ಲಿ ಒಳ್ಳೆಯ ರೀತಿಯ ಒಂದು ಮಂಗಳ ಕಾರ್ಯಗಳು ಏರ್ಪಾಡಾಗ್ತಕ್ಕಂಥದ್ದು, ಮದುವೆ ಆಗ್ತಾ ಇಲ್ಲ, ಮತ್ತೊಂದು ಈ ಥರದ ಶುಭ ಕಾರ್ಯಗಳ ಮನೆಯಲ್ಲಿ ಏರ್ಪಾಡೇ ಆಗಿಲ್ಲ ಅಂದರೆ ನೋಡಿ, ಈಗ ಒಂದು ಕಾಲ ಬರ್ತಾ ಇದೆ ನಿಮಗೆ ವೃಷಭ ರಾಶಿಯವರಿಗೆ. ತುಂಬ ಚೆನ್ನಾಗಿರ್ತೀರ. ಈ ವರ್ಷದಲ್ಲಿ ನಿಮಗೆ ಹೆಚ್ಚಿನ ಪಾಲು ಶುಭ ಸಂವತ್ಸರ ಇದೆ. ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ. ಈ ಲೆಕ್ಕಪತ್ರ ಮಾಡ್ತಕ್ಕಂಥ ಅಂದರೆ ನಾವು ಯಾವುದನ್ನು ಈ ಬ್ಯಾಂಕಿಂಗ್ ಕ್ಷೇತ್ರ ಅಂತೀವೋ, CA ಇತ್ಯಾದಿ ಕ್ಷೇತ್ರ, ಅವರಿಗೆಲ್ಲ ತುಂಬ ಲಾಭದಾಯಕವಾಗಿದೆ, ತುಂಬ ಚೆನ್ನಾಗಿದೆ. ಲಾಯರ್ಸಿಗೆ ತುಂಬ ಚೆನ್ನಾಗಿರ್ತಕ್ಕಂಥದ್ದನ್ನು ಸೂಚಿಸ್ತಾ ಇದೆ. ವೃತ್ತಿಯಲ್ಲೂ ಅಷ್ಟೇ ಬಹಳ ವಿಶೇಷವಾದ ಫಲ ಲಾಭಗಳನ್ನು ಕಾಣ್ತೀರಾ. ವಿದೇಶ ವಹಿವಾಟಿನ ಅನುಕೂಲಗಳು ತುಂಬ ಚೆನ್ನಾಗಿರ್ತದೆ. ರಾಜಕಾರಣಿಗಳಿಗಂತೂ ಬಹಳ ವಿಶೇಷವಾದ ಸಮೃದ್ಧಿಯ ಫಲ ಅಂತ ಹೇಳಬಹುದು. ಈ ಗೋಚಾರ ಫಲ ಉತ್ಕೃಷ್ಟವಾದ ಫಲವನ್ನು ತಂದುಕೊಡ್ತಾ ಇದೆ.